ಯತ್ನಾಳ್ ಅವರು ಮಾತನಾಡಿದ್ದು ತುಂಬಾ ಬಿಜೆಪಿ ನಾಯಕರು ಇವರನ್ನ ಅಸ್ತ್ರ ಮಾಡ್ಕೊಂಡ್ರು ಅನ್ನುವಂತ ವಿಚಾರದಲ್ಲಿ ನೋ ಡೌಟ್. ಬಿಕಾಸ್ ಸಾಕಷ್ಟು ಜನ ತಲೆಯನ್ನ ಉಪಯೋಗಿಸ್ತಾ ಇದ್ರೆ, ತಲೆಯಿಂದ ಅವರು ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ರೆ, ಯತ್ನಾಳ್ ಅವರು ಮಾತನಾಡಿ ಕೆಟ್ಟರು ಅನ್ನುವಂಥದ್ದು ಈಗ ಮಾತನಾಡ್ತಾ ಇರುವಂಥದ್ದು ಬಿಜೆಪಿ ನಾಯಕರು. ಅವ್ರು ತಲೆ ಉಪಯೋಗಿಸ್ಬೇಕಾಗಿತ್ತು, ಆದ್ರೆ ಬಾಯಿ ಉಪಯೋಗಿಸ್ಬಿಟ್ರು ಅನ್ನುವಂಥ ಆರೋಪ ಇದೆ ಯತ್ನಾಳ್ ಅವರ ಮೇಲೆ. ಇನ್ನ ಯತ್ನಾಳ್ ಅವರು ಒಂದು ಕಾಲ್ ಬಂದಿದೆಯಂತೆ ಉಚ್ಚಾಟನೆ ಆದ್ಮೇಲೆ, ಸೊ ಆ ಕಾರಣಕ್ಕೋಸ್ಕರ ಸೈಲೆಂಟ್ ಆಗ್ಬಿಟ್ರಂತೆ ಯತ್ನಾಳು ಅನ್ನುವಂಥ ಒಂದು ಪ್ರಶ್ನೆ ಇರುವಂಥದ್ದು. ಜಗ್ಗಲ್ಲ ಬಗ್ಗಲ್ಲ ಯತ್ನಾಳ್ ಅವರು, ಡೋಂಟ್ ಕೇರ್ ಮನಸ್ಥಿತಿ ಅವರು. ಆನೆ ನಡೆದಿದ್ದೇ ದಾರಿ ಅನ್ನುವಂಥ ಮನಸ್ಥಿತಿ, ಅಂಥದ್ರಲ್ಲಿ ಸೈಲೆಂಟ್ ಆಗ್ಬಿಟ್ರ ಅವರು. ಉಚ್ಚಾಟನೆಯಾಗಿ ಇನ್ನೂ 2 ದಿನ ಆಗಿರುವಂಥದ್ದಷ್ಟೇ, ಕಾದ್ ನೋಡ್ಬೇಕಾಗಿದೆ ಇನ್ನು ಯಾರ್ಯಾರ ಮೇಲೆಲ್ಲ ಬ್ಲಾಸ್ಟ್ ಆಗ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅನ್ನುವಂಥದ್ದು. ಉಚ್ಚಾಟನೆಯಿಂದ ಸಿಡಿದಿದ್ದಂಥ ಶಾಸಕ ಯತ್ನಾಳ್ ಅವರಂತೂ ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅಷ್ಟೇ. ಒಂದೇ ಒಂದು ಫೋನ್ ಕಾಲ್ನಿಂದ ಸದ್ಯಕ್ಕೆ ಸೈಲೆಂಟ್ ಆದ್ರ, ಸದ್ಯಕ್ಕಷ್ಟೇ ಅವರು ಟೆಂಪ್ರವರಿ. ದಿಲ್ಲಿಯಿಂದ ಬಂದ ಫೋನ್ ಕಾಲ್ನಿಂದ ಯತ್ನಾಳ್ ಶಾಂತವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಮಟ್ಟದ ನಾಯಕರಿಂದ ಯತ್ನಾಳ್ಗೆ ಕರೆಯನ್ನ ಮಾಡಲಾಗಿದೆ ಅಂತ. ಉಚ್ಚಾಟನೆ ಆದ ಬಳಿಕ ಹೈಕಮಾಂಡ್ ನಾಯಕರು ಯಾರೋ ಒಬ್ರು ಕರೆಯನ್ನ ಮಾಡಿದ್ರಂತೆ. ರಮೇಶ್ ಜಾರಕಿಹೊಳಿಗೂ ಕೂಡ ಕರೆಯನ್ನ ಮಾಡಿರುವಂತ ನಾಯಕ ಸದ್ಯಕ್ಕೆ ಸೈಲೆಂಟ್ ಆಗಿರುವಂತೆ ದೆಹಲಿಯಿಂದ ಸಂದೇಶ ಹೋಗಿದೆ. ಹೈಕಮಾಂಡ್ ನಿರ್ಧಾರಕ್ಕೆ ವಿರೋಧ ಮಾಡದಂತೆ ಸಲಹೆಯನ್ನ ಕೊಡಲಾಗಿದೆ ಅಂತ ರಮೇಶ್ ಜಾರಕಿಹೊಳಿ ಅವರಿಗೆ. ಅದಕ್ಕೆ ತಂಡ ಹೊಡೆದಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಆಮೇಲೆ ಅವ್ರನ್ನ ಆಪರೇಟ್ ಮಾಡುವಂಥದ್ದು ಏನು ದೊಡ್ಡ ಸಾಹಸ ಅಲ್ಲ ರಮೇಶ್ ಜಾರಕಿಹೊಳಿ ಅವ್ರನ್ನ. ಬಿಕಾಸ್ ಅವರದ್ದೇ ಆದಂಥ ಒಂದು ಮಹಾರಾಷ್ಟ್ರದ ಮೂಲಗಳಿದ್ದಾವೆ. ಅಂದರೆ ದೇವೇಂದ್ರ ಫಡ್ನವೀಸ್ ಎಲ್ಲ ಅವರು ಕೂಡ ಆಪ್ತರಿದ್ದಾರೆ ರಮೇಶ್ ಜಾರಕಿಹೊಳಿ ಅವ್ರನ್ನ. ಅವರ ಮುಖಾಂತರನೂ ಕೂಡ ಸೈಲೆಂಟ್ ಮಾಡುವಂಥ ಪ್ರಯತ್ನ ಮಾಡ್ಬೋದು. ಆ ಪ್ರಯತ್ನ ಕೂಡ ಆದಂತೆ ಇದೆ. ತಮ್ಮ ಪಾಡಿಗೆ ಕೆಲಸ ಮಾಡ್ಕೊಂಡು ಹೋಗಿ, ಸುಮ್ಮನೆ ಹೈಕಮಾಂಡ್ ನಿರ್ಧಾರವನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಬೇಡಿ, ಅಸಮಾಧಾನವನ್ನ ವ್ಯಕ್ತಪಡಿಸಬೇಡಿ. ಯಡಿಯೂರಪ್ಪ ವಿಜೇಂದ್ರ ವಿರುದ್ಧನೂ ಕೂಡ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಬೇಡಿ ಅನ್ನುವಂಥ ಸೂಚನೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ದಿಲ್ಲಿ ಸಂದೇಶದಿಂದ ಮೌನವನ್ನ ತಾಳಿದ್ದಾರೆ ಯತ್ನಾಳ್ ಮತ್ತೆ ರಮೇಶ್ ಜಾರಕಿಹೊಳಿ. ಈ ಸೈಲೆಂಟ್ ಸಂದೇಶ ಮುಂದೆ ಯತ್ನಾಳ್ರನ್ನ ಮತ್ತೆ ಪಕ್ಷಕ್ಕೆ ಕರೆದುಕೊಳ್ಳುವಂತ ತಂತ್ರ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗೇ ಇದ್ದಾರೆ. ಕೃಷ್ಣ, ಡೋಂಟ್ ಕೇರ್ ಮನಸ್ಥಿತಿ, ಆನೆ ನಡೆದಿದ್ದೇ ದಾರಿ ಅನ್ನುವಂತ ಮನಸ್ಥಿತಿಯಲ್ಲಿ ಇರುವಂತವರು ಯತ್ನಾಳ್ ಅವರು. ಯಾಕೆಂದ್ರೆ ಈಗ ಆಲ್ರೆಡಿ ಅವರು ಬಿಜೆಪಿಯಲ್ಲಿ ಗೆದ್ಕೊಂಡು ಬಂದಾಗಿದ್ದ ಸಂದರ್ಭದಿಂದಲೂ ಕೂಡ ಅಷ್ಟೇ, ಜಗ್ಗಿಲ್ಲ ಬಗ್ಗಿಲ್ಲ, ಯಾರ ಮಾತನ್ನು ಕೂಡ ಸರಿಯಾಗಿ ಕೇಳೋದಿಲ್ಲ. ನಾನು ಮಾತನಾಡಿದ್ದೆ ಸರಿ ಅನ್ನುವಂಥ ಮನಸ್ಥಿತಿಯಲ್ಲಿ ಇರುವಂಥವ್ರು. ಈಗ ಹೈಕಮಾಂಡ್ ನಿಂದ ಒಂದು ಕಾಲ್ ಬಂತಂತೆ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಯತ್ನಾಳ್ ಅವರು. ಆ ಕಾರಣಕ್ಕೋಸ್ಕರನೇ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಯಾರು ಕಾಲ್ ಮಾಡಿದ್ದು, ಏನಂತ ಕಾಲ್ ಮಾಡಿದ್ರು, ಅವ್ರಿಗೆ ಏನೇನೆಲ್ಲ ಸೂಚನೆಗಳನ್ನ ಕೊಡಲಾಗಿದೆ? ಪೃಥ್ವಿರಾಜ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಹಿಂದೆ ಸಾಕಷ್ಟು ಬಾರಿ ಹೈಕಮಾಂಡ್ ನಾಯಕರು ಈ ರೀತಿಯಾಗಿ ಸೂಚನೆ ಕೊಟ್ಟಿದ್ರು ಕೂಡ ಮಾತಾಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ ತಮ್ಮ ಹೋರಾಟಕ್ಕೆ ಹೈಕಮಾಂಡ್ ನಾಯಕರ ಬೆಂಬಲವಿದೆ, ನಾವೇನ್ ಮಾಡಿದ್ರು ಕೂಡ ನಡೆಯುತ್ತೆ ಅನ್ನೊಂದು ದಾರಿಯಲ್ಲಿ ಹೋಗ್ತಾ ಇದ್ರು. ಯಾವಾಗ ಉಚ್ಚಾಟನೆ ಆದ್ರೋ, ಉಚ್ಚಾಟನೆ ಕ್ರಮವನ್ನು ಹೈಕಮಾಂಡ್ ನಾಯಕರು ಕೈಗೊಂಡ್ರು, ಅದರಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಸಮಾಧಾನಗೊಂಡಿದ್ದಾರೆ. ಈಗ ಅಸಮಾಧಾನಗೊಂಡಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಎಲ್ಲ ಒಂದ್ ಕಡೆ ಹೈಕಮಾಂಡ್ ನ ಪ್ರಭಾವಿ ನಾಯಕರೊಬ್ರು, ಅಂದ್ರೆ ಹೈಕಮಾಂಡ್ಗೆ ಹತ್ತಿರವಿರುವಂತದ್ದು, ರಾಜ್ಯಕ್ಕೆ ಸಂಬಂಧಪಟ್ಟಂತ ನಾಯಕರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಉಚ್ಚಾಟನೆ ಕ್ರಮ ಆಗಿರಬಹುದು ಮತ್ತೆ ಹೈಕಮಾಂಡ್ ನ ನಡೆಯನ್ನ ಪ್ರಶ್ನೆ ಮಾಡುವಂತದ್ದು ಮತ್ತೆ ವಿರೋಧ ಮಾಡುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರದು, ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅನ್ನೋ ಒಂದು ಸಂದೇಶವನ್ನ ಹೈಕಮಾಂಡ್ ನಾಯಕರಿಗೆ, ಒಳ್ಳೇದಾಗುತ್ತೆ ಅನ್ನೋ ಒಂದು ಸಂದೇಶ ಅನ್ನೋದಕ್ಕಿಂತ ಮುಖ್ಯವಾಗಿ ಸೈಲೆಂಟ್ ಆಗಿರಿ ಅನ್ನೋ ಒಂದು ಸಂದೇಶವನ್ನ ಈಗಾಗಲೇ ಹೈಕಮಾಂಡ್ ನಾಯಕರೊಬ್ರು ಯತ್ನಾಳ್ ಅವರಿಗೆ ಕೊಟ್ಟಿರುವಂತದ್ದು. ಆ ಯತ್ನಾಳ್ ಅವರು ಉಚ್ಚಾಟನೆ ಕ್ರಮ ನಂತರವಾಗಿ ಈ ಒಂದು ಸಂದೇಶ ಬಂದಿರುವಂತದ್ದು. ಮತ್ತೆ ರಮೇಶ್ ಜಾರಕಿಹೊಳಿ ಕೂಡ ಇದೇ ರೀತಿಯ ಸಂದೇಶ ಬಂದ ಕೂಡಲೇ ಇಬ್ಬರು ನಾಯಕರು ಈಗ ಮೌನಕ್ಕೆ ಶರಣಾಗಿರುವಂತದ್ದು. ಅದಕ್ಕೋಸ್ಕರವಾಗಿನೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಲ್ಲೂ ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಂತ ನಿಟ್ಟಿನಲ್ಲೂ ಕೂಡ ಮುಂದಾಗಿಲ್ಲ. ಬದಲಾಗಿ ಯಾರೊಬ್ಬ ರಾಜ್ಯದ ನಾಯಕರನ್ನು ಕೂಡ ಭೇಟಿ ಮಾಡಿಲ್ಲ. ನಿನ್ನೆ ದಿನ ಬಿಜೆಪಿ ರೆಬಲ್ ಟೀಮ್ನವರು ಸಭೆ ಕರೆದಂತ ಸಂದರ್ಭದಲ್ಲಿ ಅವರು ಚಿಂಚೋಳಿಯಿಂದ ನೇರವಾಗಿ ಬೆಂಗಳೂರಿಗೆ ಬಂದಿದ್ದರು. ಬೆಂಗಳೂರಲ್ಲಿ ತಮ್ಮ ಆಪ್ತರ ಜೊತೆಗೆ ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಅಲ್ಲೂ ಕೂಡ ಹೆಚ್ಚಿನದಾಗಿ ಮಾತಾಡುವಂತ ನಿಟ್ಟಿನಲ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಂದಾಗಿಲ್ಲ. ಯಾಕಂದ್ರೆ ಎಲ್ಲ ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮನವರಿಕೆ ಆಗಿದೆ, ತಾನು ಮಾಡಿದಂತ ತಪ್ಪು ಅವರಿಗೆ ಎಲ್ಲ ಒಂದ್ ಕಡೆ ಮನವರಿಕೆ ಆಗಿರುವಂತದ್ದು. ಯಾಕಂದ್ರೆ ತಾನು ದೊಡ್ಡ ಮಟ್ಟದಲ್ಲಿ ಮಾತಾಡೋ ಬದಲು ಪಕ್ಷದಲ್ಲೇ ತೆರೆಮರೆಯಲ್ಲಿ ಕಾರ್ಯತಂತ್ರವನ್ನ ಮಾಡಿ ಸುಮ್ಮನೆ ತಮ್ಮ ಪಾಡಿಗೆ ತಾವು ಹೋಗಿದ್ದಿದ್ರೆ ಅದೆಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರು ಪರೋಕ್ಷವಾಗಿ ನಮಗೆ ಬೆಂಬಲವನ್ನು ಕೊಟ್ಟು ಬರುವಂತ ದಿನಗಳಲ್ಲಿ ತಮ್ಮ ಬೇಡಿಕೆಗೆ ಎಲ್ಲ ಸ್ಪಂದಿಸುವಂತ ನಿಟ್ಟಿನಲ್ಲಿ ಮಾಡಬಹುದಾಗಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ತಾನು ಹೆಚ್ಚಿನದಾಗಿ ಮಾತಾಡುವಂತ ಸಂದರ್ಭವೇ ಅದು ತಮಗೆ ಮುಳುವಾಗಿದೆ ಅನ್ನೋ ಒಂದು ವಿಚಾರ ಈಗ ಮಂದಟ್ಟಾಗಿರುವಂತದ್ದು. ಮತ್ತೆ ಇದೇ ಒಂದು ವಿಚಾರ ನಿನ್ನೆ ದಿನ ಸಭೆ ನಡೆದಂತ ಸಂದರ್ಭದಲ್ಲೂ ಕೂಡ ತಮ್ಮ ಆಪ್ತರು ಸಹೋದ್ಯೋಗಿಗಳು ಇದೇ ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡಿರುವಂತದ್ದು. ಯತ್ನಾಳ್ ಅವರು ಜಾಸ್ತಿ ಮಾತಾಡಿದ್ರಿ, ಹಾಗಾಗಿನೇ ಹೈಕಮಾಂಡ್ ನಾಯಕರು ಈ ರೀತಿಯಿಂದ ಕ್ರಮವನ್ನು ಕೈಗೊಂಡಿದ್ದಾರೆ, ನೀವು ಜಾಸ್ತಿ ಮಾತಾಡಿಲ್ಲ ಅಂತಂದ್ರೆ ಈ ರೀತಿಯಿಂದ ಪ್ರಸಂಗ ಬರ್ತಿರ್ಲಿಲ್ಲ ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿನೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೈಕಮಾಂಡ್ ನ ನಾಯಕರೊಬ್ಬರ ಒಂದು ಸಂದೇಶ ಆಗಿರ್ಬೋದು, ತಮ್ಮ ಆಪ್ತ ಸಹೋದ್ಯೋಗಿಗಳ ಸಲಹೆಗಳ ಆಧಾರದ ಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಕೂಡ
ಮಾತಾಡಿರುವಂತಹ ನಿಟ್ಟಿನಲ್ಲಿ ಕೂಡ ನಿರ್ಧಾರವನ್ನು ಮಾಡಿರುವಂತದ್ದು. ಇನ್ನೇನಿದ್ರು ಕೂಡ ಇವತ್ತು ವಿಜಯಪುರಕ್ಕೆ ತೆರಳಿದ್ದಾರೆ. ಅಲ್ಲೂ ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಂತದ್ದು ಮತ್ತೆ ಅವ್ರ ಜೊತೆ ಮಾತಾಡುವಂತ ನಿಟ್ಟಿನಲ್ಲೂ ಕೂಡ ಮಾತಾಡದೇ ಇರುವಂತಹ ನಿರ್ಧಾರವನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಮತ್ತೆ ರಮೇಶ್ ಜಾರಕಿಹೊಳಿ ಕೂಡ ಎಲ್ಲೋ ಒಂದ್ ಕಡೆ ಪ್ರಭಾವಿ ನಾಯಕರು ಸಂದೇಶ ಕೊಟ್ಟಂತ ಸಂದರ್ಭದಲ್ಲಿ ಇನ್ನು ಮುಂದೆ ಸೈಲೆಂಟ್ ಆಗಿರಿ ಅನ್ನೋ ಒಂದು ಮಾತನ್ನ ಸೂಚನೆ ಕೊಟ್ಟ ಬಳಿಕವಾಗಿ ಅವರು ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಹೀಗಾಗಿ ಇನ್ನೇನಿದ್ರು ಕೂಡ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ನೇಮಕ ಆಗುವವರೆಗೂ ಕೂಡ ಈ ಇಬ್ಬರು ನಾಯಕರು ಸೈಲೆಂಟ್ ಆಗಿನೇ ಸುಮ್ಮನೆ ಇರುವಂತಹ ನಿಟ್ಟಿನಲ್ಲಿ ಕೂಡ ನಿರ್ಧಾರವನ್ನು ಮಾಡಿರುವಂತದ್ದು. ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ, ಅವರು ದೂರ ಇದ್ದಾರೆ. ಆದ್ರೆ ಇಲ್ಲೊಂದ್ ಕಡೆ ಮತ್ತೊಮ್ಮೆ ಅವರನ್ನ ಪಕ್ಷಕ್ಕೆ ಕರೆತರುವಂತ ನಿಟ್ಟಿನಲ್ಲಿ ರೆಬಲ್ ಟೀಮ್ ಕಾರ್ಯತಂತ್ರವನ್ನು ಮಾಡಿದೆ. ಹಾಗಾಗಿನೇ ಇನ್ನು ಸೈಲೆಂಟ್ ಆಗಿದ್ರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತದ್ದು, ಹೈಕಮಾಂಡ್ ನಾಯಕರ ಮುಖಾಂತರವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಹೇಗಾದರೂ ಮಾಡಿ ಪಕ್ಷಕ್ಕೆ ಕರೆತರುವಂತ ನಿಟ್ಟಿನಲ್ಲಿ ರೆಬಲ್ ಟೀಮ್ ಅವರು ಕಾರ್ಯತಂತ್ರವನ್ನು ಮಾಡಿರುವಂತದ್ದು. ಹೀಗಾಗಿ ರಮೇಶ್ ಜಾರಕಿಹೊಳಿ ಆಗಿರಬಹುದು ಮತ್ತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ರಾಷ್ಟ್ರೀಯ ಅಧ್ಯಕ್ಷರು ನೇಮಕ ಆಗುವವರೆಗೂ ಕೂಡ ಅಲ್ಲಿವರೆಗೂ ಕೂಡ ಸೈಲೆಂಟ್ ಆಗಿರುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಹೊಸ ರಾಷ್ಟ್ರೀಯ ಅಧ್ಯಕ್ಷರು ನೇಮಕ ಆದ ಬಳಿಕವಾಗಿ ಹೊಸ ರಾಜ್ಯಾಧ್ಯಕ್ಷರು ನೇಮಕ ಆಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿರುವಂತದ್ದು. ಅಲ್ಲಿವರೆಗೂ ಕೂಡ ಈ ಇಬ್ಬರು ನಾಯಕರು ಕೂಡ ಈಗ ಸದ್ಯಕ್ಕೆ ಸೈಲೆಂಟ್ ಆಗುವಂತ ನಿಟ್ಟಿನಲ್ಲಿ ಈಗ ಮುಂದಾಗಿರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಆಕ್ಚುಲಿ ನಿನ್ನೆ ರೆಬಲ್ಸ್ ಮೀಟಿಂಗ್ ಅನ್ನ ಮುಗಿಸ್ಕೊಂಡು ಯತ್ನಾಳ್ ಅವರು ಹೋಗುವಂತ ಸಂದರ್ಭ ದಾರಿ ಮಧ್ಯದಲ್ಲಿ ನಾನು ಹೋಗುವಂತ ಸಂದರ್ಭದಲ್ಲಿ ಸಿಕ್ಕಿದ್ರು. ಏನ್ ಸರ್ ಉಚ್ಚಾಟನೆ ಆಗ್ಬಿಡ್ತಲ್ಲ ಅಂತ ಕೇಳಿದ್ಕೆ ನೋಡೋಣ ಮುಂದೆ ಏನಾಗುತ್ತೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿದ್ರು. ಏನಾದ್ರು ಪ್ರಾದೇಶಿಕ ಪಕ್ಷ ಕಟ್ತೀರಾ ಇಲ್ಲ ಮತ್ತೆ ವಾಪಸ್ ಹೋಗುವಂತ ಸಾಧ್ಯತೆ ಇದೆಯಾ ಅಂದ್ರೆ ನೋ ಆನ್ಸರ್. ನೋಡೋಣ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿದ್ದಾರೆ. ನೋಡೋಣ ಯಾವ ರೀತಿಯ ಒಳ್ಳೇದಾಗುತ್ತೆ ಅವ್ರಿಗೆ. ಬಸನಗೌಡ ಪಾಟೀಲ್ ಅವರನ್ನ ಉಚ್ಚಾಟನೆ ಮಾಡಿರುವಂತ ಉದ್ದೇಶನೇ ಅದು. ಇನ್ನು ಮುಂದೆ ಯಾರಾದ್ರೂ ಅಶಿಸ್ತನ್ನ ತೋರಿಸಿದ್ರೆ ನಿಮಗೂ ಕೂಡ ಇದೇ ರೀತಿಯಾದಂತ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆ. ಅಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು, ಮಾತನಾಡಿದ್ರೆ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯ ಸಂದೇಶವನ್ನ ಹೈಕಮಾಂಡ್ ಕೊಟ್ಟಿತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡುವ ಮುಖಾಂತರ. ಬಿಕಾಸ್ ರೆಬಲ್ ತಂಡದ ನಾಯಕರಾಗಿದ್ದಂಥವ್ರನ್ನೇ ಉಚ್ಚಾಟಿಸುವ ಮುಖಾಂತರ ಅವರನ್ನೇ ನಾವು ಉಚ್ಚಾಟನೆ ಮಾಡಿದೀವಿ, ನೀವ್ ಯಾವ ಲೆಕ್ಕ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟಿತ್ತು. ಸೊ ಹೀಗಾಗಿ ಅದರ ಜೊತೆಗೆ ಸುಮಾರು 5 ನೋಟಿಸ್ ಅನ್ನ ಕೊಡಲಾಗಿತ್ತು. ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಆಯಿತು. ಈಗ ಆಲ್ರೆಡಿ ತಂಡ ಹೊಡೆದಿದ್ದಾರೆ ರೆಬಲ್ಸ್ ತಂಡದವರು. ಇದೀಗ ಶಾಸಕ ಬಿ.ಪಿ. ಹರೀಶ್ ಅವರ ಸರದಿನ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಹೋಗೋದಾದ್ರೆ ಬಿ.ಪಿ. ಹರೀಶ್ ಅವರು ಈಗ ಆಲ್ರೆಡಿ ಉತ್ತರವನ್ನ ಕೊಟ್ಟಿದ್ದಾರೆ. ಅವರಿಗೆ ಬಂದಿದ್ದಂಥ ನೋಟಿಸ್ಗೆ 72 ಅವರ್ಸ್ ನಲ್ಲಿ ಉತ್ತರವನ್ನ ಕೊಡಬೇಕು ಅಂತ ನೋಟಿಸ್ ನಲ್ಲಿ ಉಲ್ಲೇಖ ಆಗಿತ್ತು. ಆ ಡೇಟ್ ನಿನ್ನೆಗೆ ಮುಗ್ದಿರುವಂತದ್ದು. ಬಿ.ಪಿ. ಹರೀಶ್ ಅವರು ಹರಿಹರದ ಶಾಸಕರು, ರೆಬಲ್ ಟೀಮ್ ನಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿದ್ದಂಥ ಶಾಸಕ. ಹೈಕಮಾಂಡ್ ನೋಟಿಸ್ಗೆ ಬಿ.ಪಿ. ಹರೀಶ್ ಉತ್ತರವನ್ನ ಕೊಟ್ಟಿದ್ದಾರೆ. ಅರವಿಂದ್ ಲಿಂಬಾವಳಿ ಸಲಹೆಯನ್ನ ಪಡ್ಕೊಂಡು ಉತ್ತರವನ್ನ ಕೊಟ್ಟಿರುವಂತದ್ದು. ಪಕ್ಷಕ್ಕೆ ಅಗೌರವ ತೋರುವಂತೆ ನಾನು ನಡೆದುಕೊಂಡಿಲ್ಲ ಅಂತ ಹೇಳಿದಾರಂತೆ. ಅದರಲ್ಲಿ ನನ್ನ ಜಿಲ್ಲೆ ಹಾಗೂ ಕ್ಷೇತ್ರದ ಹೊಂದಾಣಿಕೆ ಬಗ್ಗೆ ಮಾತ್ರ ಮಾತನಾಡಿದ್ದೇನೆ. ಕಾಂಗ್ರೆಸ್ ಜೊತೆ ರೇಣುಕಾಚಾರ್ಯ ಹೊಂದಾಣಿಕೆ ರಾಜಕೀಯವಿದೆ. ಜಿಲ್ಲೆಯಲ್ಲಿನ ಬೆಳವಣಿಗೆಗಳ ಬಗ್ಗೆ ಮಾತ್ರ ಪ್ರಶ್ನಿಸಿದ್ದೇನೆ ಅಂತ ಹೇಳಿದ್ದಾರೆ ಹರೀಶ್. ಇದು ಬರೀ ಜಿಲ್ಲೆಯ ಬೆಳವಣಿಗೆ ಮಾತ್ರ ಪ್ರಶ್ನಿಸಿದ್ದೇನೆ ಅಂತ ಅವರು ಉತ್ತರ ಕೊಟ್ಟಿರಬಹುದು. ಆದ್ರೆ ವಾಚಮಾಗೋಚರವಾಗಿ ವಿಜೇಂದ್ರ ವಿರುದ್ಧನೂ ಕೂಡ ಮಾತನಾಡಿದ್ರು, ಯಡಿಯೂರಪ್ಪ ಅವರ ವಿರುದ್ಧನೂ ಕೂಡ ಮಾತನಾಡಿದ್ರು. ಅದೆಲ್ಲವೂ ಕೂಡ ಈಗ ಆಲ್ರೆಡಿ ಹೈಕಮಾಂಡ್ ನಾಯಕರಿಗೆ ಗೊತ್ತಿದೆ. ಆ ಕಾರಣಕ್ಕೋಸ್ಕರನೇ ಇವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದು. ಯಾಕೆಂದ್ರೆ ಹೈಕಮಾಂಡ್ ನಾಯಕರನ್ನ ಪ್ರಶ್ನೆ ಮಾಡಿಲ್ಲ, ಬರೀ ಯಡಿಯೂರಪ್ಪ ವಿಜೇಂದ್ರ ಅವರ ವಿರುದ್ಧ ಮಾತ್ರ ಮಾತನಾಡಿರುವಂತದ್ದು ಯತ್ನಾಳ್ ಅಂತ ಹೇಳಲಾಗ್ತಾ ಇತ್ತಲ್ಲ, ಸುಳ್ಳದು. ಬಿಕಾಸ್ ಈ ಹಿಂದೆ ಯತ್ನಾಳ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಬಿಜೆಪಿ ಸರ್ಕಾರದಲ್ಲಿ ಹಗರಣ ಆಗಿದೆ, ಭ್ರಷ್ಟಾಚಾರ ಆಗಿದೆ, 2,500 ಕೋಟಿ ಕೊಡಬೇಕು ಬಿಜೆಪಿ ಅಂದ್ರೆ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಹೈಕಮಾಂಡ್ ಹತ್ರನೇ ಬೊಟ್ಟು ಮಾಡಿ ತೋರಿಸಿದ್ರು. ಇದೆಲ್ಲವೂ ಕೂಡ ಹೈಕಮಾಂಡ್ ಅನ್ನ ಕೂಡ ಪ್ರಶ್ನೆ ಮಾಡುವಂತಿತ್ತು. ನಾಟ್ ಓನ್ಲಿ ಬರೀ ವಿಜೇಂದ್ರ ಮತ್ತೆ ಯಡಿಯೂರಪ್ಪನವ್ರನ್ನ ಮಾತ್ರ, ಅವರ ವಿರುದ್ಧ ಮಾತ್ರ ವಾಗ್ದಾಳಿ ಮಾಡಿದ್ದಲ್ಲ ಯತ್ನಾಳ್ ಅವರು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಉಚ್ಚಾಟನೆ ಅಸ್ತ್ರ ಪ್ರಯೋಗ ಮಾಡಿದ್ದೆ, ಇದ್ದಿದ್ದಂತ ಅಶಿಸ್ತು, ಇದ್ದಂತ ಭಿನ್ನಮತೀಯ ಚಟುವಟಿಕೆಗಳು, ಬಂಡಾಯಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಅನ್ನ ಹಾಕಬೇಕು ಅಂತ ರೆಬಲ್ಸ್ ಟೀಮ್ ನ ನಾಯಕನನ್ನೇ ಉಚ್ಚಾಟನೆ ಮಾಡುವ ಮುಖಾಂತರ ನೆಕ್ಸ್ಟ್ ಯಾರಾದ್ರೂ ಬಾಯಿ ಮುಚ್ಕೊಂಡು ಇರದೆ ಹೋದ್ರೆ ನಿಮಗೂ ಕೂಡ ಅದೇ ಶಿಕ್ಷೆ ಅನ್ನುವಂತ ಒಂದು ಕಠಿಣ ಸಂದೇಶವನ್ನ ರವಾನಿಸಿತ್ತು. ಅದಾದ್ಮೇಲೆ 5 ನೋಟಿಸ್ ಅನ್ನ ಕೊಡಲಾಗಿತ್ತು. ಆ ನೋಟಿಸ್ ನ ಡೇಟ್ ನಿನ್ನೆ ಕೂಡ ಮುಗ್ದೋಗಿದೆ. ಬಿ.ಪಿ. ಹರೀಶ್ ಎಲ್ಲ ಯಾವ ರೀತಿಯ ಉತ್ತರವನ್ನ ಕೊಟ್ಟಿದ್ದಾರಂತೆ, ಉಳ್ಕೊಳ್ಳೋದು ಅಂತ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತ ಕಠಿಣ ಶಿಕ್ಷೆ ಎದುರಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ. ಖಂಡಿತವಾಗ್ಲೂ ಪೃಥ್ವಿರಾಜ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮುಖಾಂತರವಾಗಿ ಬಿ.ಪಿ. ಹರೀಶ್ ಅವರು ಏನೋ ಮಾತಾಡ್ಬಿಟ್ರು. ಈಗ ಯಾವ ರೀತಿಯಾಗಿ ಇದರಿಂದ ಹೊರಗಡೆ ಬರಬೇಕು ಅನ್ನೋ ಒಂದು ಆತಂಕದಲ್ಲಿರುವಂತದ್ದು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗಾಗಲೇ ಪಾರ್ಟಿಯಿಂದ ಉಚ್ಚಾಟನೆಗೊಂಡಿದ್ದಾರೆ. ಬಿ.ಪಿ. ಹರೀಶ್ ಅವರು ಸಾಮಾನ್ಯ ಶಾಸಕರು. ಎಲ್ಲ ಒಂದ್ ಕಡೆ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆ ಸೇರ್ಕೊಂಡು ಒಂದಷ್ಟು ಟೀಕೆಗಳನ್ನ ಮಾಡಿದ್ರು. ಯಡಿಯೂರಪ್ಪ ಮತ್ತೆ ವಿಜೇಂದ್ರ ವಿರುದ್ಧವಾಗಿ ಕೂಡ ಒಂದಷ್ಟು ಆಕ್ರೋಶವನ್ನು ಕೂಡ ಆರೋಪವನ್ನು ಕೂಡ ಮಾಡಿದ್ರು.
ಮತ್ತೆ ಸ್ವತಃ ಕಾಂಗ್ರೆಸ್ನ ಅಲ್ಲಿ ಬಿಜೆಪಿಯ ನಾಯಕರಾಗಿರ್ತಕ್ಕಂಥ ಎಂಪಿ ರೇಣುಕಾಚಾರ್ಯ ವಿರುದ್ಧವೂ ಕೂಡ ಹೊಂದಾಣಿಕೆಯ ಆರೋಪವನ್ನು ಕೂಡ ಮಾಡಿದ್ರು. ಹೀಗಾಗಿ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಈ ಒಂದು ವಿಚಾರವಾಗಿ ಸೂಕ್ಷ್ಮವಾಗಿ ಗಮನಿಸೋದ್ರ ಮುಖಾಂತರವಾಗಿ ಸೋಕಸ್ ನೋಟಿಸ್ ಅನ್ನು ಜಾರಿ ಮಾಡಿತ್ತು. ಈಗ ಸೋಕಸ್ ನೋಟಿಸ್ಗೂ ಕೂಡ ನಿನ್ನೆ ಕೊನೆ ದಿನ ಆಗಿರೋದ್ರಿಂದಾಗಿ ಉತ್ತರವನ್ನ ರವಾನೆಯನ್ನ ಮಾಡಿದ್ದಾರೆ. ನಿನ್ನೆ ಇಡೀ ದಿನ ಏನು ರೆಬಲ್ ಟೀಮ್ನವರು ಸಭೆಯನ್ನ ಮಾಡಿದ್ರು, ಆ ಒಂದು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಕೂಡ ಮಾಡಲಾಗಿದೆ. ಮತ್ತೆ ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಮತ್ತೆ ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಅವರೆಲ್ಲರೂ ಕೂಡ ಒಂದಷ್ಟು ಸಲಹೆಗಳನ್ನ ಬಿಪಿ ಹರೀಶ್ ಅವರಿಗೆ ಕೊಟ್ಟಿದ್ದಾರೆ. ಒಂದು ಲೀಗಲ್ ಟೀಮ್ ಅವರ ಒಂದಷ್ಟು ಸಲಹೆಗಳನ್ನ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರಿಗೆ ಮನದಟ್ಟನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಉತ್ತರವನ್ನು ಈಗಾಗಲೇ ರವಾನೆಯನ್ನ ಮಾಡಿರುವಂತದ್ದು. ಬಿಪಿ ಹರೀಶ್ ಅವರು ಸ್ಪಷ್ಟವಾಗಿ ತಮ್ಮ ಉತ್ತರದಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು, ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಏನೋ ಮುಜುಗರ ತರುವಂತ ನಿಟ್ಟಿನಲ್ಲಿ ಅವರಿಗೆ ಏನಾದ್ರೂ ಬೇರೆ ರೀತಿಯಂತ ನಡ್ಕೊಳ್ಳುವಂತ ನಿಟ್ಟಿನಲ್ಲಿ ನಾನು ಯಾವ ರೀತಿ ನಡ್ಕೊಂಡಿಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ಮುಖ್ಯವಾಗಿ ನಮ್ಮ ಜಿಲ್ಲೆಯ ಹೊಂದಾಣಿಕೆಯ ಬಗ್ಗೆ ಮಾತ್ರ ನಾನು ಆರೋಪವನ್ನು ಮಾಡಿದ್ದೇನೆ ಅನ್ನೋ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿರುವಂತದ್ದು. ಈಗಾಗಲೇ ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲಿಗೆ ಎಲ್ಲ ಒಂದ್ ಕಡೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರು ಕಾರಣ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು. ಯಾಕಂದ್ರೆ ಯಡಿಯೂರಪ್ಪನವರು ಸ್ವತಃ ಎಲ್ಲೋ ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನ ಹಾಕಿ ಅನ್ನೋದು ಮಾತನ್ನ ಅಲ್ಲಿ ದಾವಣಗೆರೆಯಲ್ಲಿ ಹೇಳಿದ್ರು ಅನ್ನೋ ಒಂದು ಆಪಾದನೆಯನ್ನ ಬಿಪಿ ಹರೀಶ್ ಅವರು ಕಳೆದ ಹಲವು ದಿನಗಳಿಂದ ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ರು. ಮತ್ತೆ ಈಗಾಗಲೇ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನ ದಾವಣಗೆರೆ ಜಿಲ್ಲೆಯ ಕಾಂಗ್ರೆಸ್ನ ಹಿರಿಯ ಪ್ರಬಲ ನಾಯಕರಾಗಿರ್ತಕ್ಕಂಥವರು ಅಲ್ಲಿ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಕರೆಯನ್ನ ಕೊಟ್ಟರು ಅನ್ನೋ ಮಾತನ್ನು ಕೂಡ ಉಲ್ಲೇಖವನ್ನು ಮಾಡಿರುವಂತದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಶಿವಮೊಗ್ಗ ಮತ್ತು ಏನು ದಾವಣಗೆರೆಯಲ್ಲಿ ಹೊಂದಾಣಿಕೆಯ ಮುಖಾಂತರವಾಗಿಯೇ ಪಕ್ಷ ಸೋಲಾಯಿತು ಮತ್ತೆ ಗೆಲುವಾಯಿತು ಅನ್ನೋ ಒಂದು ಸ್ಪಷ್ಟನೆಯನ್ನ ಎಲ್ಲ ಒಂದ್ ಕಡೆ ಉಲ್ಲೇಖವನ್ನು ಮಾಡೋದ್ರ ಮುಖಾಂತರವಾಗಿ ಈಗ ಆ ಒಂದು ಉತ್ತರವನ್ನು ಕೂಡ ರವಾನೆಯನ್ನ ಮಾಡಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಆ ಒಂದು ಉತ್ತರವನ್ನ ಪರಿಶೀಲನೆ ಮಾಡಿ ಯಾವ ರೀತಿಯಾಗಿ ಮುಂದಿನ ನಡೆಯನ್ನ ತೋರುತ್ತೆ ಅನ್ನೋ ಕಡೆ ಈಗಾಗಲೇ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಬಿಪಿ ಹರೀಶ್ ಶೋಕಸ್ ನೋಟಿಸ್ ಬಳಿಕವಾಗಿ ಅವರು ಕೂಡ ಉಚ್ಚೇಟನೆ ಆಗ್ತಾರೆ ಅನ್ನೋ ಒಂದು ವಿಚಾರ ರಾಜ್ಯ ಬಿಜೆಪಿ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿನೇ ಯಾವುದೇ ಕಾರಣಕ್ಕೂ ಕೂಡ ಬಿಪಿ ಹರೀಶ್ ಅವರು ಉಚ್ಚಾಟನೆ ಆಗಬಾರದು, ಆ ಒಂದು ನಿಟ್ಟಿನಲ್ಲಿ ಏನೆಲ್ಲ ಉತ್ತರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರು ಇನ್ನೆರಡು ದಿನಗಳಲ್ಲಿ ಅದರ ಬಗ್ಗೆ ಉತ್ತರವನ್ನು ಪರಿಶೀಲನೆ ಮಾಡಿ ಅಂತಿಮವಾಗಿ ಯಾವ ರೀತಿಯಾದಂತಹ ನಡೆಯನ್ನ ತೋರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಂಡಿರುವಂತದ್ದು. ಇನ್ನೇನು 2 ದಿನಗಳಲ್ಲಿ ಇವತ್ತು ಅಥವಾ ನಾಳೆ ಎಸ್ ಟಿ ಸೋಮಶೇಖರ್ ಅಥವಾ ಶಿವರಾಮ್ ಹೆಬ್ಬಾರ್ ಇಬ್ರು ಕೂಡ ಉಚ್ಚಾಟನೆ ಆಗಬಹುದು ಅನ್ನೊಂದು ವಿಚಾರ ರಾಜ್ಯ ಬಿಜೆಪಿ ಕೇಳಿ ಬರ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಬಿಪಿ ಹರೀಶ್ ಅವರಿಗೂ ಕೂಡ ಬೇರೆ ರೀತಿಯಂತ ಕ್ರಮ ಆಗಬಹುದು ಅನ್ನೋ ಒಂದು ಚರ್ಚೆ ಕೂಡ ನಡೀತಿರುವಂತಹ ಸಂದರ್ಭದಲ್ಲಿ ಅವರ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಅವರ ರೆಬಲ್ ಟೀಮ್ ಅವರು ಒಂದಷ್ಟು ಕಾರ್ಯತಂತ್ರವನ್ನು ಮಾಡಿರುವಂತದ್ದು. ಪೃಥ್ವಿರಾಜ್.